ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಲಾಗ್ ಬಂದು ಮ್ಯೂಸಿಕ್ ಫೌಂಟೇನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಮೈಸೂರು ಎಕ್ಸಿಬಿಷನಲ್ಲಿ ಈ ತಿಂಗಳು ಅಂದರೆ ನವಂಬರ್ ಡಿಸೆಂಬರ್ ತನಕನೂ ಕೊನೆ ತನಕನೂ ಇರುತ್ತೆ. ಯಾರ್ಯಾರು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರು ದಯವಿಟ್ಟು ಮಿಸ್ ಮಾಡದೆ ಹೋಗಿ ನೋಡಿ. ಮ್ಯೂಸಿಕ್ ಫೌಂಟೇನು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮ್ಯೂಸಿಕ್ ಫೌಂಟೇನ್ ಮಾಡ್ತಾ ಇದ್ದಾರೆ ಅಂತ. ಅದೇ ಮ್ಯೂಸಿಕ್ ಫೌಂಟೇನ್ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲ ರೀತಿಯ ಸಾಂಗ್ಗಳ ಬಗ್ಗೆ ಅವರು ಆ ಮ್ಯೂಸಿಕ್ ತಕ್ಕನಾಗಿ ಆ ಫೌಂಟೇನ್ನ ಇದು ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಟಗರು ಮೂವಿದು ಹಾಕಿದ್ರು ಸಾಂಗ್ಸು, ಅದಕ್ಕೆ ತಕ್ಕನಾಗೆ ಫೌಂಟೇನ್ನ ರಿಕ್ರಿಯೇಟ್ ಮಾಡಿದರು. ಇದು ನೋಡ್ತಾ ಇರ್ಬೋದು ನಿಮಗೆ. ನೆಕ್ಸ್ಟು ಭೀಮಾ ಫಿಲಮ್ ಮೂವಿದು ಒಂದು ಸಾಂಗ್ಸ್ದು ಇದು ಮಾಡಿದರು. ಅದಕ್ಕೆ ತಕ್ಕನಾಗೆ ಮ್ಯೂಸಿಕ್ ಫೌಂಟೇನ್ನ ನೀವು ನೋಡ್ಬೋದು ಯಾವ ಥರ ಫೌಂಟೇನ್ ಎಲ್ಲ ಬರ್ತಾ ಇದೆ ಅಂತೆ. ನೀವು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ. ನೀವೆಲ್ಲ ಬೇಕಾದ್ರೆ ನೋಡ್ಕೊಂಡು ಒಂದು 5 ಹೋದರೆ ಎಂಟ್ರೆನ್ಸ್ ಆದರೆ ನೀವೆಲ್ಲ ನೋಡ್ಕೊಂಡು ಬೇಕಾದ್ರೆ ಇಲ್ಲಿ ಬಂದು 7ಗೆ ಸ್ಟಾರ್ಟ್ ಆಗುತ್ತೆ. 7:30 ಗಂಟೆನೂ ನಡೆಯುತ್ತೆ. ಎಲ್ಲ ಕಡೆ ಇಲ್ಲಿಂದ ಹಿಡಿದು ಆ ಎಂಟ್ರೆನ್ಸ್ ಕಟ್ಟಕೊಂಡು ನೋಡ್ತಿದ್ದೀರಾ, ಅಲ್ಲಿ ತನಕ ನಿಮಗೆ ಆ ಮ್ಯೂಸಿಕ್ ಫೌಂಟೇನ್ ನಡೀತಾ ಇರುತ್ತೆ. ತುಂಬ ಎಂಜಾಯ್ ಮಾಡ್ಬೋದು ಇದರಲ್ಲಂತೂ. ಯಾಕೆಂತಂದರೆ ತುಂಬ ರೀತಿಯ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ತಾರೆ. ಲೈಟಿಂಗ್ ಆಗಲಿ ನೋಡ್ತಾ ಇರ್ಬೋದು, ಲೈಟಿಂಗ್ ಆಗಲಿ ಆ ಫೌಂಟೇನ್ಗಾಗಲಿ, ಅದೇ ರೀತಿಯ ಎಷ್ಟು ತರಹದ ಸಾಂಗ್ಗಳಿದೆ ಅದಕ್ಕೆಲ್ಲ ಫೌಂಟೇನ್ ಮಾಡಿ ಅವ್ರು ತುಂಬ ಇದು ಮಾಡ್ತಾಯಿದ್ರು. ನೀವಂತೂ ಮಸ್ತ್ ಮಜಾ ಮಾಡ್ತೀರಾ, ಅದಂತೂ ಗ್ಯಾರಂಟಿ. ಎಂಜಾಯ್ ಮಾಡ್ಬೋದು ಈ ಎಕ್ಸಿಬಿಷನಲ್ಲಿ. ಟಿಕೆಟ್ ಪ್ರೈಸು ತುಂಬ ಕಡಿಮೆ ಇದೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನಿಮ್ಮ ಮಕ್ಕಳ ಜೊತೆ. ಯಾರಿದ್ದಾರೆ ಫ್ರೆಂಡ್ಸು, ಯಾರು ಫ್ಯಾಮಿಲಿ ಇದ್ದಾರೆ ಎಲ್ಲರೂ ಹೋಗಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ನೀವು ಇದಂತೂ ಮಿಸ್ ಮಾಡಲೇಬೇಡಿ. ಎಲ್ಲರೂ ಹೋಗ್ತಾರೆ ಎಕ್ಸಿಬಿಷನ್ಗೆ, ಬಟ್ ಇದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. 7ಗೆ ಸ್ಟಾರ್ಟ್ ಆಗುತ್ತೆ. ನೀವು 7ಗೆ ಸ್ಟಾರ್ಟ್ ಆದರೆ 7:30 ಗಂಟೆ ಅಲ್ಲೇ ಇರ್ತಾರೆ. ಅಲ್ಲೇ ಈ ಮ್ಯೂಸಿಕ್ ಫೌಂಟೇನ್ ನೋಡೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬೇಕಾದ್ರೆ ನೀವು ಆಮೇಲೆ ಸ್ನ್ಯಾಕ್ಸು ಇಲ್ಲಾಂದರೆ ಶಾಪಿಂಗ್ಗೆ ಹೋಗ್ಬೋದು. ಇಲ್ಲಿ ನೀವು ಬೇಕಾದ್ರೆ ಇಲ್ಲಿಂದ ಎಂಟ್ರೆನ್ಸ್ ತನಕನೂ ನಿಮಗೆ ಈ ಫೌಂಟೇನ್ ಬರ್ತಾ ಇರುತ್ತೆ. ಇದು ಫೌಂಟೇನ್ ಬಂದ ತಕ್ಷಣ ನಿಮಗೆ ಅದು ಮೈ ಮೇಲೆಲ್ಲ ಬರೋದ್ರಿಂದ ತುಂಬ ಫೀಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಒಂಥರ ಆ ನೀರೆಲ್ಲ ಮೈ ಮೇಲೆ ಬೀಳುತ್ತೆ. ತುಂಬ ಚೆನ್ನಾಗಿ ಫೀಲ್ ಮಾಡ್ಬೋದು ನೀವು ಇಲ್ಲಿ. ಈ ಸಲ ಅಂತೂ ಎಂಜಾಯ್ಮೆಂಟ್ ಅಂತೂ ಸಾಕಾಗಿತ್ತು ಎಕ್ಸಿಬಿಷನಲ್ಲಿ. ನೀವು ಟ್ರೈ ಮಾಡಲೇಬೇಕು. ಯಾರು ಮಾಡಿದ್ದೀರಾ ಅವ್ರ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ, ಯಾರು ಹೋಗಿದ್ರಿ ಅವರು. ಇನ್ನೂ ಸುಮಾರು ಜನ ಏನು ಮಾಡ್ತಾರೆ, 1 ಸಲ 2 ಸಲ ಅಲ್ಲ 3 ಸಲ ಹೋಗ್ತಾನೆ ಇರ್ತಾರೆ. ನೋಡಿ ಲೈಟಿಂಗ್ ಬಂತು, ಆಗ 7 ಸ್ಟಾರ್ಟ್ ಆಗಿರೋದ್ರಿಂದ ಲೈಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಈ ಮ್ಯೂಸಿಕ್ ಫೌಂಟೇನ್ ಸೌಂಡ್ ಸ್ಟಾರ್ಟ್ ಆಗಿರೋದ್ರಿಂದ ಅದೇ ಟೈಮಿಂಗ್ಸೇ ಇದು ಮಾಡ್ತಾರೆ. ಇಲ್ಲಿ ಒಂದು ಲೈಟಿಂಗಲ್ಲಿ ಇದು ಏನಿದೆ ಫಾಗ್ ಅಂದರೆ ಏನು ಹಿಮದಲ್ಲಿ ಏನೇನಿದೆ ಅದೆಲ್ಲ ರೀಕ್ರಿಯೇಟ್ ಮಾಡಿದರು. ಹಿಮ ಕರಡಿ ಆಗಿರ್ಬೋದು, ಒಂದು ಲೈಟಿಂಗ್ಸ್ ಆಗಲಿ, ಆ ಟೈಮಲ್ಲಿ ಯಾವ ಥರ ಇರುತ್ತೆ ಅಂದರೆ ಆ ಫಾಗಿ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ ಅವರು ಒಂದು ರೀಕ್ರಿಯೇಟ್ ಮಾಡಿದರು. ಚೆನ್ನಾಗಿತ್ತು. ಇಲ್ಲೆಲ್ಲ ಫೋಟೋ ತೊಗೊಳಕ್ಕೆ ಸುಮಾರು ಜನ ಫೋಟೋ ತೊಗೋತಾ ಇದ್ರು. ನಮ್ಮ ಫ್ಯಾಮಿಲಿನ ಫೋಟೋ ತೊಗೊಂಡ್ವಿ. ನೆಕ್ಸ್ಟ್ ನಿಮಗೆ ತೋರಿಸೋದು ಯಾವುದು ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಅವರು ಯಾವ ರೀತಿಯಾದಂತಹ ಪ್ರಾಣಿಗಳಿದೆ, ಏನೇನು ಕೆಲಸಗಳನ್ನ ಮಾಡ್ತಾರೆ, ಏನು ಸೇವ್ಗಳು ಮಾಡಬೇಕು, ಟೈಗರ್ನಾಗಲಿ ಆಮೇಲೆ ಯಾವುದು ಉಳಿಯುವ ಅಂಚಿನಲ್ಲಿದೆ ಅವ್ರನ್ನ ಅದಕ್ಕೆಲ್ಲ ಯಾವ ಥರ ಸೇವ್ ಮಾಡಬೇಕು ಅಂತೆಲ್ಲ ಇದರಲ್ಲಿ ತೋರಿಸಿದ್ದಾರೆ. ಒಂದು ಫಾರೆಸ್ಟ್ ಇದರಲ್ಲಿ ರೀಕ್ರಿಯೇಟ್ ಮಾಡಿ ಅದನ್ನು ತೋರಿಸಿದ್ದಾರೆ. ಎಲ್ಲಿ ಯಾವ ಥರ ಇದೆ, ಯಾವ ಥರ ಇದು ಮಾಡ್ಬೋದು, ಯಾವ ಥರ ಇರುತ್ತೆ ಕಾಡುಗಳಲ್ಲಿ ಅಂತೇಳಿ ಇಲ್ಲಿ ತೋರಿಸಿದ್ದಾರೆ. ನಮ್ಮ ಜೀವನದ ಒಂದು ಭಾಗವಾಗಿರುವಂತಹ ಕಾಡನ್ನ ಇಲ್ಲಿ ಒಂದು ರೀಕ್ರಿಯೇಟ್ ಮಾಡಿ ತೋರಿಸಿದ್ರು. ನೀವು ನೋಡ್ಬೋದು. ನೀವು ಸಂಜೆ ಹೋದರೆ ನಿಮಗೆ ಫುಲ್ ಲೈಟಿಂಗ್ ಇರುತ್ತೆ, ಕತ್ಲಿರುತ್ತೆ, ಅಷ್ಟೊಂದು ಕಾಣಲ್ಲ. ಅಲ್ಲಲ್ಲಿ ಲೈಟ್ಗಳಿರುತ್ತೆ. ಯಾಕಂದರೆ ಅವರು ಕಾಡನ್ನ ರೀಕ್ರಿಯೇಟ್ ಮಾಡಿ ತೋರಿಸೋದ್ರಿಂದ ಆ ಥರನೇ ತೋರಿಸ್ಕೊಂಡ್ರೆ ಕಾಡಲ್ಲಿ ಫುಲ್ ಬೆಳಕೆಲ್ಲ ಇರಲ್ಲ, ಮರಗಳೆಲ್ಲ ಇರೋದ್ರಿಂದ ಬೆಳಕೆಲ್ಲ ಇರಲ್ಲ. ನೀವು ಅಲ್ಲಿ ನೋಡ್ಬೋದು ಪ್ರಾಣಿಗಳಾಗಲಿ, ಅಲ್ಲೊಂದು ಆಮೆ, ಆಮೇಲೆ ಕಪ್ಪೆ ರೀತಿಯಾದಂತಾಗಲಿ, ಒಂದು ಪಾಂಡ್ ಆಗಲಿ, ಅದೇ ರೀತಿಯ ಒಂದು ಕೊಳ, ಎಲ್ಲ ರೀತಿಯಂತಹ ಪ್ರಾಣಿಗಳನ್ನ ತೋರಿಸಿದ್ರು. ಏನೇನು ಕರ್ತವ್ಯಗಳು ಒಂದು ಫಾರೆಸ್ಟ್ ಆಫೀಸರ್ ಆಗಲಿ, ಒಂದು ಫಾರೆಸ್ಟ್ ಗಾರ್ಡ್ ಆಗಲಿ, ಅವ್ರದ್ದು ಏನು ಜವಾಬ್ದಾರಿ ಅದನ್ನೆಲ್ಲ ಅಲ್ಲಿ ಬರೆದಿರ್ತಾರೆ. ನೀವು ಬೇಕಾದ್ರೆ ಓದ್ಬೋದು. ಇದು ನಿಮಗೆ ಒಂದು ಒಳ್ಳೆ ಎಂಟ್ರಿ ಆಗ್ತೀರಾ ಅಂತಂದರೆ ಫುಲ್ಲು ನಿಮಗೆ ಕಾಡ್ ಫೀಲೇ ಆಗುತ್ತೆ. ಆ ಫಾರೆಸ್ಟಲ್ಲಿ ಹೇಗೆ ನೀವು ರೌಂಡ್ಸ್ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಇಲ್ಲೆಲ್ಲ ನೀವು ರೌಂಡ್ಸ್ ಮಾಡ್ತಾಯಿದ್ರೆ ನಿಮಗೆ ಅದೇ ರೀತಿಯಂತಹ ಫೀಲ್ ಕೊಡಬೇಕು ಅಂತಲೇ ಅವರು ಇದು ಪ್ರತಿ ವರ್ಷವೂ ಇರುತ್ತೆ. ನಾನು ಪ್ರತಿ ವರ್ಷವೂ ನೋಡಿದ್ದೆ. ಈ ವರ್ಷವೂ ಅದನ್ನು ರೀಕ್ರಿಯೇಟ್ ಮಾಡಿ ತೋರಿಸಿದ್ದಾರೆ. ಸೊ ಅವ್ರ ಇಲಾಖೆಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಇಷ್ಟು ಮಾಡಿ ನಮಗೆ ತೋರಿಸೋದು ಅಂತಂದರೆ ಒಂದು ಸಾಮಾನ್ಯವಾದ ಮಾತಲ್ಲ. ಯಾಕೆಂದರೆ ಕಾಡಿನ ರೀತಿ ನಾವು ಆ ಥರ ಪ್ರಾಣಿಗಳಾಗಲಿ ಯಾವುದೇ ಒಂದು ಇದಾಗಲಿ ಅದನ್ನು ರೀಕ್ರಿಯೇಟ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವರಲ್ಲಿ ನಿಮ್ಮ ಸಜೆಷನ್ ಬೇಕಾದ್ರೆ ನೀವು ಅಲ್ಲಿ ಎಂಟ್ರಿ ಮಾಡ್ಬೋದು. ನಿಮ್ಗೆ ಇಡಿಸ್ತಾ ಏನು ಯಾವ ಥರ ಮಾಡ್ತಾರೆ ಕಾಡುಗಳಲ್ಲಿ, ಈಗ ಹುಲಿ ಇದು ಒಂದು ಇದಾಗಲಿ, ಆನೆ ಒಂದು ಇದಾಗಲಿ, ಕಾಡಿನ ಜನಗಳು ಯಾವ ಥರ ಬದುಕ್ತಾರೆ ಅಂತೆಲ್ಲ ತೋರಿಸ್ತಾರೆ ಅಲ್ಲಿ.
ಜಿಮ್ಗೆ ಇದು ನೀವು ತೋರಿಸ್ಲೇಬೇಕು, ಯಾಕಂದರೆ ಮಕ್ಕಳಿಗೆ ಅಲ್ಲಿ ಕಾರ್ಡೆ ಆಗಲಿ, ಒಂದು ರಿಕ್ಷರು, ಹುಲಿ, ಟೈಗರ್, ಆನೆ, ಆಮೇಲೆ ಅದೇ ರೀತಿಯಂತಹ ಆಮೆಗಳು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಆಮೆ ಬಿಟ್ಟಿದ್ರು, ಅದು ರಿಯಲ್ ಆಮೆ, ಜೀವಂತವಾಗಿತ್ತು. ಇನ್ನೂ ಅದು ಸ್ವಿಮ್ ಮಾಡ್ತಾ ಇತ್ತು ನಾವು ಹೋಗ್ದಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ನೀವು ಒಂದು ಕಡೆ ನೀವು ಎಂಟ್ರಿ ತಗೋತೀರ ಅಂದರೆ ಎಕ್ಸಿಟ್ ಕಂಟು ಈ ಥರ ಪ್ರಾಣಿಗಳೆಲ್ಲ ಹಾಕಿರ್ತಾರೆ ಅಲ್ಲಿ, ಅನಿಮಲ್ಸ್ನ ನೀವು ತೋರಿಸ್ಬೋದು. ಫಾರೆಸ್ಟ್ ಗಾರ್ಡು. ಬಟ್ ನಾವು ಹೋಗಿರೋ ಟೈಮಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಅಲ್ಲಿ ಹೋಗೋಕ್ಕೆ ಕಷ್ಟ ಆಗ್ತಿತ್ತು, ಯಾಕೆಂದರೆ ಒಂದು ಸ್ವಲ್ಪ ಜಾರೋ ಥರ ಇರ್ತಿತ್ತು. ಅಲ್ಲಿ ನೋಡಿ ಗುಡ್ಸ್ಗಳು, ಕಾಡಿನ ಇದರಲ್ಲಿ ಕಾಡಿನ ಜೀವನ ಹೇಗಿರುತ್ತೆ, ಕಾಡಿನ ಶೈಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ನಾವು ಬರೀ 30 ರೂಪಾಯಿ ಕೊಟ್ಟರು ಇಷ್ಟೆಲ್ಲ ನೋಡ್ತೀವಿ ಅಂತಂದರೆ ಇದು ನಮ್ಮ ಇನ್ಫಾರ್ಮೇಷನ್, ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಸುಮಾರು ಡಿಪಾರ್ಟ್ಮೆಂಟ್ಗಳು ಇರ್ತವೆ ಆ ಥರ. ಕರ್ನಾಟಕ ಸರ್ಕಾರ ಸುಮಾರು ಡಿಪಾರ್ಟ್ಮೆಂಟ್ಗಳಿಂದ ಅವರು ಅಷ್ಟು ಎಫರ್ಟ್ ಹಾಕಿ ಅವ್ರು ಮಾಡಿರೋದ್ರಿಂದ ನಾವು ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ. ಯಾಕಂದರೆ ನಾವು ತಿಳಿಸ್ಬೇಕು ಅಂತ ಅವ್ರು ಅಷ್ಟೊಂದು ಎಫರ್ಟ್ ಹಾಕಿ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಇದು ನೋಡ್ಬೋದು. ಇದು ನೀವು ಅದು ನೆಕ್ಸ್ಟು ಏನು ಫಾರೆಸ್ಟ್ ಕ್ರಿಯೇಟ್ ಮಾಡಿದಾರಲ್ಲ, ಅದು ಎಂಟ್ರಿ ಹಾಕಿ ಮುಂಚೆ ಈ ಥರ ಶಾಪ್ಗಳೆಲ್ಲ ಇದೆ. ನೀವು ಶಾಪಿಂಗ್ ಬೇಕಾದ್ರೆ ಮಾಡ್ಬೋದು. ಸುಮಾರು ಥರ ಎಲ್ಲ ತರಹದ ಶಾಪಿಂಗ್ ಮಾಲ್ಗಳಿದೆ, ನೀವು ಬೇಕಾದ್ರೆ ನೋಡ್ಬೋದು. ಸಣ್ಣ ಸಣ್ಣ ಅಂಗಡಿಗಳು, ಆಟ ಆಡೋದಾಗಲಿ, ಅದೇ ರೀತಿ ಸುಮಾರು ತರಹದ ಆಟಗಳು ಅಲ್ಲಿತ್ತು. ಆಮೇಲೆ ಕೆಲವು ಇವರು ಬಿಲ್ಡರ್ಸ್ಗಳೇನು ಮಾಡ್ತಿದ್ರು, ಅವರು ಅಲ್ಲಿ ಎಕ್ಸಿಬಿಷನಲ್ಲಿ ಅವ್ರ ಪ್ರಾಪರ್ಟಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನೋಡಿ, ಇವರು ಆ್ಯಕ್ಚುಲಿ ಯಾವುದೋ ಒಂದು ಪ್ರಾಪರ್ಟಿ ಅವರು ನಮಗೆ ರಿಯಲ್ ಎಸ್ಟೇಟ್ ಕಡೆಯವರು ಅವ್ರು ಮಾಡ್ತಾಯಿದ್ರು. ನೋಡಿ, ಇದು ಹಿಮ ಕರಡಿ ಕಾನ್ಸೆಪ್ಟೆಲ್ಲ ಮಾಡಿದರು. ನೋಡಿ, ನಾವು ಸೆಲ್ಫಿ ತೊಗೋತಾ ಇದ್ವಿ. ಅಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ನಾನು ಲೈವಾಗಿ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇರೋದು. ನೋಡಿ, ನನ್ನ ಮಕ್ಕಳು. ಅದೇ ರೀತಿ ನೀವು ನಿಮಗೆ ರೈಟ್ ಸೈಡ್ ತೋರಿಸ್ತಾ ಇರೋದು ಫೌಂಟೇನ್ದು, ಮ್ಯೂಸಿಕಲ್ ಫೌಂಟೇನ್ದು. ಲೆಫ್ಟ್ ಸೈಡ್ಗೆ ಲಾಸ್ಟ್ ಟೈಮ್ ಏನು ಮಾಡಿದ್ರು, ಅರಮನೆ ರೀತಿಯಂತಹ ಏನೇನು ಅರಮನೆಗಳಲ್ಲಿ ಯಾವ ರೀತಿಯಂತಹ ಕೊಠಡಿಗಳಿದೆ, ಯಾವ ಥರ ಇದೆ ಶಿಲ್ಪಿ, ಅದನ್ನೆಲ್ಲ ನಿಮಗೆ ಲೆಫ್ಟ್ ಸೈಡ್ ತೋರಿಸ್ತಾ ಇದೆ. ನೋಡಿ, ಅದರಲ್ಲಿ ನೀವು ನೋಡ್ಬೋದು. ನನಗೆ ಟೈಮ್ ಆಗಿರೋದ್ರಿಂದ ನಮ್ಗೆ ಏನು ಮಾಡಿದ್ವಿ ಅಂತಂದರೆ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ನೀವು ಬೇಕಾದ್ರೆ ಅದನ್ನು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೀವು 30 ರೂಪಾಯಿ ಕೊಟ್ಟು ಹೋಗ್ತೀರಾ ಅಂತಂದರೆ ತುಂಬ ಎಂಜಾಯ್ ಅಂತೂ ಮಾಡ್ಬೋದು. ಸಿಕ್ಕಾಪಟ್ಟೆ ಆಟಗಳಾಗಲಿ, ಸ್ನ್ಯಾಕ್ಸ್ ನೀವು ತೊಗೊಳೋದಾಗಲಿ, ಒಂದು ಶಾಪಿಂಗ್ ಇದಾಗಲಿ, ಇದು ನಿಮಗೆ ಎಕ್ಸಿಟು. ನೀವು ಒಂದು ಕಡೆಯಿಂದ ನೋಡ್ಕೊಬರ್ತೀರಾ ಅಂತಂದರೆ ನಿಮಗೆ ಇಲ್ಲಿ ನೀವು ಈ ಮ್ಯೂಸಿಕಲ್ ಫೌಂಟೇನ್ ಏನಿದೆ, ಲಾಸ್ಟ್ ಟೈಮ್ ಇಲ್ಲೆಲ್ಲ ಏನು ಮಾಡಿತ್ತು ಅಂತಂದರೆ ಅಲ್ಲಿ ರೆಸ್ಟ್ ಮಾಡೋಕ್ಕೆ ಒಂಥರ ಪಾರ್ಕ್ ಥರ ಇತ್ತು. ಈಗೇನು ಮಾಡಿದ್ದಾರೆ ಅಂದರೆ ಅಲ್ಲಿಂದ ಇಲ್ಲಿ ತನಕ ಮ್ಯೂಸಿಕಲ್ ಫೌಂಟೇನ್ ಮಾಡಿದ್ದಾರೆ. ಇದು ಒಂಥರ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಏನು ಮಾಡಿದ್ರು, ಅಲ್ಲಲ್ಲೇ ಒಂದು ಪಾರ್ಕ್ ಥೀಮು, ಒಂದು ಕಡೆ ಮಕ್ಕಳು ಆಟ ಆಡೋಕ್ಕೆಲ್ಲ ಮಾಡಿದರು. ಈ ಸಲ ಫೌಂಟೇನ್ ಮಾಡಿ ತೋರಿಸ್ತಾ ಇದ್ದಾರೆ. ನೀವು 30 ರೂಪಾಯಿ ಎಲ್ಲ ಕೊಡ್ತಾರೆ ಅಂದರೆ ನೀವು ಬೇರೆ ಕಡೆ ಎಲ್ಲ ಹೋದರೆ 1000 ಗಟ್ಟಲೆ ಕೊಡಬೇಕಾಗತ್ತೆ. ಅವರೆಷ್ಟು ಮಾಡಿರೋದಕ್ಕೂ ನೀವು ಕೊಟ್ಟು ನೋಡ್ತೀರಾ, ಏನೋ ಒಂದು ತಿಳ್ಕೊತೀರಾ ಅಂತಂದರೆ ಅದು ನಿಜಕ್ಕೂ ಅದು 30 ರೂಪಾಯಿ ಏನೂ ಇಲ್ಲ. ಒಂದು ಮಸಾಲೆ ಪರಿ ಏನೂ ಬರಲ್ಲ ಈಗ 30 ರೂಪಾಯಿಗೆ. ನೀವು ಏನಾದರೂ ಇದ್ರೆ ಮೈಸೂರಲ್ಲಿ ಅಂತಂದರೆ ದಯವಿಟ್ಟು ಪುನಃ ಹೋಗಿ ನೋಡಿ. ನಾನು ಸುಮಾರು ಸಲ 2-3 ಸಲ ಹೋಗಿ ನೋಡಿದೆ ವೀಕೆಂಡಲ್ಲಿ. ನೀವು ರೈಟ್ ಸೈಡ್ ಹೋದರೆ ಸಿದ್ದರಾಮಯ್ಯ ಅವರ ಇವರು CM ಸಿದ್ದರಾಮಯ್ಯ ಅವ್ರದ್ದು ಅಂಗಳ ಅಂತ ಮಾಡಿದ್ದಾರೆ. ಅಲ್ಲೋದ್ರೆ ನಿಮಗೆ ಫುಲ್ ಶಾಪಿಂಗೇ ಇರುತ್ತೆ. ಅದು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ನಾವು ಇಲ್ಲಿ ಎಕ್ಸಿಟ್ ಆಗಬೇಕು. ನಾನು ಹೋಗಿದಾಗ ಇನ್ನೂ ಲೈಟಿಂಗ್ ಬಂದಿರಲಿಲ್ಲ. ಆಮೇಲೆ 7 PM ಏನು ಮಾಡಿದ್ರು, ಲೈಟಿಂಗ್ ಆನ್ ಮಾಡಿದ್ರು, ಜೊತೆಗೆ ಮ್ಯೂಸಿಕಲ್ ಫೌಂಟೇನು ಆಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಆ ಲೈಟಿಂಗ್ಗಳು, ಇದು ತುಂಬ ಚೆನ್ನಾಗಿತ್ತು. ನೀವಂತೂ ಎಂಜಾಯ್ ಮಾಡ್ತೀರಾ ಕಂಪಲ್ಸರಿ. ನೀವು ಕೊಟ್ಟಿರೋ ದುಡ್ಡು ಅಂತೂ ಮೋಸ ಇಲ್ಲ. ತೋರಿಸ್ತೀನಿ ನೋಡಿ. ಇದು ನಿಮಗೆ ಸಿದ್ದರಾಮಯ್ಯ ಅಂಗಳ. ಅಲ್ಲಿ ಶಾಪಿಂಗ್ ಕಾನ್ಸೆಪ್ಟ್ ಲಾಸ್ಟ್ ಟೈಮ್ ಏನಂತಂದರೆ ಅವರು ಟಾಲ್ಪಲ್ಲಿಸ್ಗಳಲ್ಲಿ ಶಾಪ್ಗಳನ್ನ ಮಾಡ್ತಾಯಿದ್ರು. ಬಟ್ ಈ ಸಲ ಮಾಡಿದ್ದಾರೆ ಅವರೇ ಶಾಪ್ಗಳು ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು. ಯಾಕೆಂದರೆ ಅವ್ರಿಗೂ ವ್ಯಾಪಾರ ಆಗಬೇಕು ಅಂತಂದರೆ ಈಗ ಮಳೆ ಬಂದರೆ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೇನು ಮಾಡಿದ್ದಾರೆ, ಅವರೇ ಇದರಲ್ಲಿ ಶಾಪ್ಗಳ ಥರ ಮಾಡಿ ಎಲ್ರಿಗೂ ಕೊಟ್ಟಿದ್ದಾರೆ. ಇದು ಸ್ಟಾರ್ಟಿಂಗ್ ಬೇಕಾದ್ರೆ ಸುಮಾರು ಥರ ಇದೆ. ಅಲ್ಲೇ ನಿಮಗೆ ಹೋದರೆ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾಯಿದ್ರು, ಕನ್ನಡ ಸಾಂಗ್ಸ್ ಎಲ್ಲ ಹಾಡಿ ತುಂಬ ಎಂಜಾಯ್ ಮಾಡೋದು. ನೀವು ಬೇಕಾದ್ರೆ ಡ್ಯಾನ್ಸ್ ಮಾಡ್ಬೋದು ಅಲ್ಲಿ. ನಮಗೆ ಟೈಮ್ ಇಲ್ಲ ಅಂತ ಹೇಳಿ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಜಾಸ್ತಿ ಸುಮಾರು ಅಂಗಡಿಗಳಿದೆ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಇಲ್ಲೇ ಸ್ಪೆಂಡ್ ಆಗ್ಬಿಡ್ತೀರ, ಮಾಡ್ಕೊಬಿಡ್ತೀರಾ. ಇಲ್ಲೇ ಟೈಮ್ ಹೋಗೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.